ಒನ್ ಆಫ್ ದಿ ವಂಡರ್ಫುಲ್ ಮೂವಿ. ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಮೂವಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ತುಂಬ ಕ್ಯೂರಿಯಾಸಿಟಿ ಇದೆ. ಇನ್ಸ್ಪೆಕ್ಟ್ರ್ ಏನೋ ಅದಂತಲೇ ಗೊತ್ತಾಗ್ತಾ ಇಲ್ಲ. ಪಾರ್ಟ್ 2 ಬರ್ಬೋದು ಅನಿಸುತ್ತೆ. ನಿಜವಾಗ್ಲೂ 2.5 ಗಂಟೆ 2.5 ನಿಮಿಷ ಆದಷ್ಟು ನಮಗೆ ಟೈಮ್ ಹೋಗೋದೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿದೆ ಮೂವಿ, ಕನ್ನಡ ಮೂವಿ. ಬಂದು ಬೆಳೆಸಿ ಹಾರೈಸಿ ಒಳ್ಳೇದಾಗಲಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕಾಮಿಡಿ ಇದೆ. ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಹೇಳಿ ನೋಡೋಕ್ಕೆ. ಕಾಮಿಡಿ ಹಾರರ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿತ್ತು. ಕುತ್ಕೊಂಡು ನೋಡ್ಬೋದು ಫಿಲಮು. ಕನ್ನಡ ತುಂಬ ಚೆನ್ನಾಗಿದೆಯಪ್ಪ. ಕಾಮಿಡಿ ಥರ ಫಸ್ಟ್ ಸ್ಟಾರ್ಟಿಂಗು, ಆಮೇಲೆ ಸ್ಟೋರಿ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿದ್ದು ಅವರು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಕಾಮಿಡಿ ಎಲ್ಲ ಟೈಮ್ ಹೋಗೋಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಸೆಕೆಂಡ್ ಹಾಫ್ ಫುಲ್ ಹಾರರ್ ಥ್ರಿಲ್ಲರ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನಗೆ ಆ್ಯಕ್ಚುಲಿ ಹಾರರ್ ಮೂವಿ ಅಂದರೆ ತುಂಬ ಇಷ್ಟ. ಭಯ ಆಯಿತು, ಬಟ್ ಲಾಸ್ಟ್ ತುಂಬಾ ಭಯ ಆಯಿತು. ಅದೇ ಕಾಮಿಡಿ ಹಾರರ್ ಎರಡೂ ಇಷ್ಟ ಆಯಿತು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿದೆ. ನನಗೆ ಎಸ್ಪೆಷಲಿ ಎಲ್ಲನೂ ಇಷ್ಟ ಆಯಿತು. ಏನು ಇಷ್ಟ ಅಂದರೆ ಇದರಲ್ಲಿ ಫುಲ್ ಟ್ವಿಸ್ಟ್ ಇದೆ ಅಲ್ವಾ, ಅದೆಲ್ಲ ತುಂಬ ಇಷ್ಟ ಆಯಿತು. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಬಂದು ಸೀಟರ್ಸ್ ಮೂವಿನ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಒಬ್ರು ಸಸ್ಪೆನ್ಸ್ ಅಂದರೆ ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು. ವೆರಿ ಸಸ್ಪೆನ್ಸ್ಫುಲ್ ಮೂವಿ. ತುಂಬ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಮೂವಿ ಇದೆ. ಸೆಕೆಂಡ್ ಪಾರ್ಟ್ ಒಂದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡೋ ಅಂತ. ಸಸ್ಪೆನ್ಸ್ ಟ್ರೆಂಡಿಂಗ್ ಚೆನ್ನಾಗಿದೆ ಮೂವಿ, ಬಂದು ನೋಡಿ. ಸರಿಯಾಗಿತ್ತು, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಕಾಮಿಡಿ ಎಲ್ಲ ಚೆನ್ನಾಗಿದೆ. ಏನು ಬೇಜಾರಾಗಲ್ಲ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಆ ಸಾಂಗ್ಸ್ ಚೆನ್ನಾಗಿದೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಲಿ ಅಂತ. ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡೋ ಥರನೇ ಇದೆ. ಸೀಟ್ ಎಡ್ಜ್ ಫಿಲಮ್. ಸೆಕೆಂಡ್ ಹಾಫಲ್ಲಿ ತುಂಬ ಎಕ್ಸೈಟೆಡ್ ಆಗಿತ್ತು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ನೈಸ್ ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಮೂವಿ. ಚೆನ್ನಾಗಿದೆ. ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ವಾಟ್ ನೆಕ್ಸ್ಟ್ ಅಂತ. ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ. ಚೆನ್ನಾಗಿದೆ. ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇಂಥ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ. ಇದನ್ನು ಸಪೋರ್ಟ್ ಮಾಡಿದ್ರೆ ಇನ್ನೂ ಜನಕ್ಕೆ ಎಲ್ಲ ಇದಾಗುತ್ತೆ. ಮತ್ತು ಹಾರರ್ ಕಾಮಿಡಿ ಸಾಂಗ್ಸ್ ಆಯ್ತು ಎಲ್ಲ ಚೆನ್ನಾಗಿ ಮಾಡಬೇಕು. ತುಂಬ ಚೆನ್ನಾಗಿದೆ ಸರ್. ಕಾಮಿಡಿ ಇಲ್ಲ, ಆ್ಯಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ. ಸೊ ಐ ಲೈಕ್ ದಟ್. ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಿಂದ ನೋಡ್ಬೋದು. 2 ಗಂಟೆ ಇದಾಗುತ್ತೆ ಗೊತ್ತಾಗಲ್ಲ. ಟೈಮ್ ಪಾಸ್ ಆಗುತ್ತೆ. ಎಲ್ಲ ನೋಡಬೇಕು. ಓಕೆ, ಒಳ್ಳೆ ಮೂವಿ, ಒಳ್ಳೆ ಹಾರರ್ ಮೂವಿ. ಸೀಟೆಡ್ಜು ಸಿದ್ದು ಅವರು, ಚೇತನ್ ಶೆಟ್ಟಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ನೋಡಿ. ಲೈಟ್ ಲೇಗೋ ಸಿನಿಮಾನು ಹಾಗೇ ಇದೆ. ಮತ್ತು ಸಿನಿಮಾದಲ್ಲಿ ಬಂದಿರೋಂಥ ಸಂಗೀತ ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ಕಾಮಿಡಿನೂ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ. ತುಂಬ ಚೆನ್ನಾಗಿದೆ. ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಒಂದು ಸತಿ ಬಂದು ನೋಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಮಗಂತೂ ತುಂಬ ಇಷ್ಟ ಆಗಿದೆ ಸರ್. ದೇವರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು. ತುಂಬ ಕಾಮಿಡಿ ಚೆನ್ನಾಗಿದೆ. ಪೂರ್ತಿ ಮನೆ ಅನ್ನೋದು ತುಂಬ ಚೆನ್ನಾಗಿ ಬಂದೈತೆ. ಸಿನಿಮಾ ತುಂಬ ಚೆನ್ನಾಗೈತೆ. ಮೂವಿ ಸೂಪರ್ ಆಗಿದೆ. ಕಾಮಿಡಿ ಮಿಕ್ಸಪ್ ಇತ್ತು. ಸೂಪರ್ ಇದು ಎಫೆಕ್ಟ್ ಇದೆ. ಎಲ್ಲರೂ ಬಂದು ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ಫಿಲಮ್ ಫಾರ್ ಹೀರೋಯಿನ್ ಆ್ಯಂಡ್ ಹೀರೋ ಆಲ್ಸೋ. ವೆರಿ ಗುಡ್ ಕಾನ್ಸೆಪ್ಟ್ ಪಿಕ್ಚರು. ಈಗಿನ ಜನ್ರೇಷನ್ಗೆ ಏನಿದೆಯೋ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆಯದಾಗಲಿ. ನಮ್ಮ ಫಸ್ಟ್ ಪ್ರೊಡ್ಯೂಸರ್, ಫಸ್ಟ್ ಪಿಕ್ಚರು, ಮತ್ತು ನಮ್ಮ ಹೀರೋಯಿನ್ನು, ಡೈರೆಕ್ಟ್ರು ಎಲ್ಲ ಹೊಸಬರಿದ್ದರೂ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಫಿಲಿಮ್. ಇವತ್ತಿನ ಜನ್ರೇಷನ್ಗೆ ಯೂತ್ವರಿಗೆ ಒಂದು ಮೆಸೇಜ್ ಕೊಡುವಂಥ ಸ್ಟೋರಿ ಇದೆ ಸಿನಿಮಾ. ಮತ್ತು ಸಿನಿಮಾನೂ ಅಷ್ಟೇ. ಹೊಸ ಹೀರೋಯಿನ್ನು ಕಾನ್ಸೆಪ್ಟು ಚೆನ್ನಾಗಿದೆ. ನೋಡ್ಬೋದು. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ 2.5 ಗಂಟೆ ಕಾಲ ಕಳೀಬೋದು. ಆರಾಮಾಗಿ ನೋಡೋವಂಥ ಫಿಲಮ್ಮು ನೋಡ್ಬೋದು. ಎಲ್ಲರೂ ಬಂದು ನೋಡಿ ದಯಮಾಡಿ. ಸೀಟ್ ವೆಜ್ ಕನ್ನಡ ಸಿನಿಮಾಕ್ಕೆ ಮತ್ತು ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅಂತ